ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ವರ್ಷದ ಆರಂಭದಲ್ಲಿ ನಿರಾಸೆಯಾಗಿದೆ. 16 ಉಪಗ್ರಹಗಳನ್ನು ಹೊತ್ತು ನಭಕ್ಕೆ ಚಿಮ್ಮಿದ ರಾಕೆಟ್ ವಿಫಲವಾಗಿದೆ. ಯಾಕೆ ತಾಂತ್ರಿಕ ದೋಷ ಉಂಟಾಯಿತು? ಇದರಿಂದ ಭಾರತಕ್ಕಾದಂತ ನಷ್ಟ ಏನು? ಎಲ್ಲವನ್ನ ಹೇಳ್ತೀವಿ, ನೋಡ್ಕೊಂಡ್ಬನ್ನಿ. S139 motor and both strap-ons ignite. Here's the pillar of fire meets the canvas of lift. PSLV C-62 carrying the umbilical for a majestic liftoff. Shah ground station is tracking presently for 70 seconds after a lift-off. ಇಸ್ರೋದ ಬಹುದೊಡ್ಡ ಕನಸಿಗೆ ಹಿನ್ನಡೆ. ಕೊನೆ ಕ್ಷಣದಲ್ಲಿ PSLV ರಾಕೆಟ್ ವಿಫಲ. ದೇಶದ ಹೆಮ್ಮೆಯ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪಾಲಿಗೆ 2026ರ ಆರಂಭ ನಿರಾಶಾದಾಯಕವಾಗಿದೆ. ವರ್ಷದ ಮೊದಲ ಉಪಗ್ರಹ ಉಡಾವಣೆಯೇ ವಿಫಲಗೊಂಡಿದ್ದು ಕಹಿ ಆರಂಭ ಪಡೆದುಕೊಂಡಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಂಡ PSLV C-62 ರಾಕೆಟ್ನಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷದಿಂದಾಗಿ ಉಪಗ್ರಹಗಳು ನಿಗದಿತ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ. Here's the pillar of fire meets the canvas of lift. PSLV C-62 carrying the umbilical for a majestic liftoff. Shah ground station is tracking presently for 70 seconds after a lift-off. ಅಂದುಕೊಂಡಂತೆ ನಡೆದಿದ್ರೆ DRDO ನಿರ್ಮಿತ ಅನ್ವೇಷ ಹೆಸರಿನ ಭೂವೀಕ್ಷಣಾ ಉಪಗ್ರಹ ಮತ್ತು ವಿವಿಧ ದೇಶಗಳಿಗೆ ಸೇರಿದ ಒಟ್ಟು 15 ಉಪಗ್ರಹಗಳು ಈ ರಾಕೆಟ್ನಲ್ಲಿ ಅಂತರಿಕ್ಷಕ್ಕೆ ಸೇರ್ಪಡೆಯಾಗಬೇಕಿತ್ತು. ಇದೀಗ ಇವು ಕಕ್ಷೆ ಸೇರಿಲ್ಲ ಹಾಗೂ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಈ ಬಗ್ಗೆ ಮಾಹಿತಿ ನೀಡಿರೋ ಇಸ್ರೋ ಮುಖ್ಯಸ್ಥ ಡಾಕ್ಟರ್ ವಿ ನಾರಾಯಣನ್, ರಾಕೆಟ್ 3ನೇ ಹಂತದಲ್ಲಿ ನಿಗದಿತ ಪಥದಿಂದ ದಾರಿ ತಪ್ಪಿದೆ. ಲಭ್ಯವಿರುವ ದತ್ತಾಂಶವನ್ನ ವಿಶ್ಲೇಷಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. Two liquid stages. The performance of the vehicle up to the end of, close to the end of third stage was as expected. Close to the end of the third stage, we are seeing little more disturbance in the vehicle roll rates. And subsequently, there is a deviation observed in the flight path. We are analyzing the data and we shall come back at the earliest. ಬಾಹ್ಯಾಕಾಶದಲ್ಲಿ ಬೇಹುಗಾರಿಕೆ ಉದ್ದೇಶದಿಂದ ಈ ಉಪಗ್ರಹ ಉಡಾವಣೆ ಮಾಡಲಾಗಿತ್ತು. ಸೇನೆಯ ರಕ್ಷಣಾ ಕಾರ್ಯಾಚರಣೆಗೆ ಇದು ಸಹಕಾರಿಯಾಗ್ತಿತ್ತು. ಶತ್ರುಗಳ ಮೇಲೆ ಹದ್ದಿನ ಕಣ್ಣಿಡುವ ಸಾಮರ್ಥ್ಯ ಹೆಚ್ಚುತ್ತಿತ್ತು. ಅತ್ಯಂತ ಗೌಪ್ಯ ವೀಕ್ಷಣೆ ಉದ್ದೇಶದ ಅನ್ವೇಷ ಉಪಗ್ರಹವು ಸೇನೆಗೆ ಭೂಮಿಯ ಮೇಲಿನ, ಅದರಲ್ಲೂ ಗಡಿಭಾಗದ ಅತ್ಯಂತ ಸ್ಫುಟ ಮತ್ತು ಸ್ಪಷ್ಟ ಚಿತ್ರಗಳನ್ನು ರವಾನಿಸುತ್ತಿತ್ತು. ಜೊತೆಗೆ ಈ ಉಪಗ್ರಹ ಶತ್ರುಗಳ ಇರುವಿಕೆಯ ಸ್ಥಳಗಳನ್ನು ಅತ್ಯಂತ ನಿಖರವಾಗಿ ಗುರುತಿಸಲು ಸೇನೆಗೆ ನೆರವಾಗ್ತಿತ್ತು. ಈ ಉಡಾವಣೆ ಯಶಸ್ವಿಯಾದರೆ ಸೇನೆಗೆ ದೊಡ್ಡ ನೆರವಾಗ್ತಿತ್ತು. S139 motor and both strap-ons ignite. Here's the pillar of fire meets the canvas of lift. PSLV C-62 carrying the umbilical for a majestic liftoff. 2025ರ ಮೇ ತಿಂಗಳಿನಲ್ಲಿ ನಡೆದಿದ್ದ ವೈಫಲ್ಯದ ನಂತರ ಇದು ಇಸ್ರೋಗೆ ಮಹತ್ವದ ಯೋಜನೆಯಾಗಿತ್ತು. ಆದರೆ ದುರದೃಷ್ಟವಶಾತ್ ಇದು ನಿರೀಕ್ಷಿತ ಫಲಿತಾಂಶ ನೀಡಿಲ್ಲ. ಈ ಮಿಷನ್ ಫೇಲ್ಯೂರ್ನಿಂದ ಇಸ್ರೋಗೆ ನೇರವಾದ ಹಣಕಾಸಿನ ದಂಡವಿಲ್ಲದಿದ್ದರೂ ರಾಕೆಟ್ ತಯಾರಿಕೆಯ ವೆಚ್ಚ ಮತ್ತು ಇಂಧನ ವೆಚ್ಚ ನಷ್ಟವಾಗುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಸಂಸ್ಥೆಯ ವಿಶ್ವಾಸಾರ್ಹತೆಗೆ ಭಾರಿ ಏಟು ಬೀಳುತ್ತದೆ. PSLV C-62 carrying the umbilical for a majestic. प्रथम प्रमोचन मंच से और बढ़ चला है अपनी उद्देश्य कक्षा की ओर. S139 motor and the two strap-ons will together. न्यूज डेस्क रिपब्लिक कन्नड़. S25 तथा N204 का इस्तेमाल करता है. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ವರ್ಷದ ಆರಂಭದಲ್ಲಿ ನಿರಾಸೆಯಾಗಿದೆ. 16 ಉಪಗ್ರಹಗಳನ್ನು ಹೊತ್ತು ನಭಕ್ಕೆ ಚಿಮ್ಮಿದ ರಾಕೆಟ್ ವಿಫಲವಾಗಿದೆ. ಯಾಕೆ ತಾಂತ್ರಿಕ ದೋಷ ಉಂಟಾಯಿತು? ಇದರಿಂದ ಭಾರತಕ್ಕಾದಂತ ನಷ್ಟ ಏನು? ಎಲ್ಲವನ್ನ ಹೇಳ್ತೀವಿ, ನೋಡ್ಕೊಂಡ್ಬನ್ನಿ. S139 motor and both strap-ons ignite. Here's the pillar of fire meets the canvas of lift. PSLV C-62 carrying the umbilical for a majestic liftoff. Shah ground station is tracking presently for 70 seconds after a lift-off. ಇಸ್ರೋದ ಬಹುದೊಡ್ಡ ಕನಸಿಗೆ ಹಿನ್ನಡೆ. ಕೊನೆ ಕ್ಷಣದಲ್ಲಿ PSLV ರಾಕೆಟ್ ವಿಫಲ.
ದೇಶದ ಹೆಮ್ಮೆಯ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪಾಲಿಗೆ 2026ರ ಆರಂಭ ನಿರಾಶಾದಾಯಕವಾಗಿದೆ. ವರ್ಷದ ಮೊದಲ ಉಪಗ್ರಹ ಉಡಾವಣೆಯೇ ವಿಫಲಗೊಂಡಿದ್ದು ಕಹಿ ಆರಂಭ ಪಡೆದುಕೊಂಡಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಂಡ PSLV C-62 ರಾಕೆಟ್ನಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷದಿಂದಾಗಿ ಉಪಗ್ರಹಗಳು ನಿಗದಿತ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ. Both strap-ons ignite. Here's the pillar of fire meets the canvas of blue. PSLV C-62 flying the umbilical for a majestic liftoff. Shah ground station is tracking presently for 70 seconds after liftoff. ಅಂದುಕೊಂಡಂತೆ ನಡೆದಿದ್ರೆ DRDO ನಿರ್ಮಿತ ಅನ್ವೇಷ ಹೆಸರಿನ ಭೂವೀಕ್ಷಣಾ ಉಪಗ್ರಹ ಮತ್ತು ವಿವಿಧ ದೇಶಗಳಿಗೆ ಸೇರಿದ ಒಟ್ಟು 15 ಉಪಗ್ರಹಗಳು ಈ ರಾಕೆಟ್ನಲ್ಲಿ ಅಂತರಿಕ್ಷಕ್ಕೆ ಸೇರ್ಪಡೆಯಾಗಬೇಕಿತ್ತು. ಇದೀಗ ಇವು ಕಕ್ಷೆ ಸೇರಿಲ್ಲ ಹಾಗೂ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಈ ಬಗ್ಗೆ ಮಾಹಿತಿ ನೀಡಿರೋ ಇಸ್ರೋ ಮುಖ್ಯಸ್ಥ ಡಾ ವಿ ನಾರಾಯಣನ್, ರಾಕೆಟ್ 3ನೇ ಹಂತದಲ್ಲಿ ನಿಗದಿತ ಪಥದಿಂದ ದಾರಿ ತಪ್ಪಿದೆ. ಲಭ್ಯವಿರುವ ದತ್ತಾಂಶವನ್ನ ವಿಶ್ಲೇಷಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. 2 liquid stages. The performance of the vehicle up to the end of, close to the end of third stage was as expected. Close to the end of the third stage, we are seeing little more disturbance in the vehicle roll rates. And subsequently, there is a deviation observed in the flight path. We are analyzing the data and we shall come back at the earliest. ಬಾಹ್ಯಾಕಾಶದಲ್ಲಿ ಬೇಹುಗಾರಿಕೆ ಉದ್ದೇಶದಿಂದ ಈ ಉಪಗ್ರಹ ಉಡಾವಣೆ ಮಾಡಲಾಗಿತ್ತು. ಸೇನೆಯ ರಕ್ಷಣಾ ಕಾರ್ಯಾಚರಣೆಗೆ ಇದು ಸಹಕಾರಿಯಾಗ್ತಿತ್ತು. ಶತ್ರುಗಳ ಮೇಲೆ ಹದ್ದಿನ ಕಣ್ಣಿಡುವ ಸಾಮರ್ಥ್ಯ ಹೆಚ್ಚುತ್ತಿತ್ತು. ಅತ್ಯಂತ ಗೌಪ್ಯ ವೀಕ್ಷಣೆ ಉದ್ದೇಶದ ಅನ್ವೇಷ ಉಪಗ್ರಹವು ಸೇನೆಗೆ ಭೂಮಿಯ ಮೇಲಿನ, ಅದರಲ್ಲೂ ಗಡಿಭಾಗದ ಅತ್ಯಂತ ಸ್ಫುಟ ಮತ್ತು ಸ್ಪಷ್ಟ ಚಿತ್ರಗಳನ್ನು ರವಾನಿಸುತ್ತಿತ್ತು. ಜೊತೆಗೆ ಈ ಉಪಗ್ರಹ ಶತ್ರುಗಳ ಇರುವಿಕೆಯ ಸ್ಥಳಗಳನ್ನು ಅತ್ಯಂತ ನಿಖರವಾಗಿ ಗುರುತಿಸಲು ಸೇನೆಗೆ ನೆರವಾಗ್ತಿತ್ತು. ಈ ಉಡಾವಣೆ ಯಶಸ್ವಿಯಾದರೆ ಸೇನೆಗೆ ದೊಡ್ಡ ನೆರವಾಗ್ತಿತ್ತು. F-139 motor and both strap-ons ignite. Here's the pillar of fire meets the canvas of blue. PSLV C-62 flying the umbilical for a majestic liftoff. 2025ರ ಮೇ ತಿಂಗಳಿನಲ್ಲಿ ನಡೆದಿದ್ದ ವೈಫಲ್ಯದ ನಂತರ ಇದು ಇಸ್ರೋಗೆ ಮಹತ್ವದ ಯೋಜನೆಯಾಗಿತ್ತು. ಆದರೆ ದುರದೃಷ್ಟವಶಾತ್ ಇದು ನಿರೀಕ್ಷಿತ ಫಲಿತಾಂಶ ನೀಡಿಲ್ಲ. ಈ ಮಿಷನ್ ಫೇಲ್ಯೂರ್ನಿಂದ ಇಸ್ರೋಗೆ ನೇರವಾದ ಹಣಕಾಸಿನ ದಂಡವಿಲ್ಲದಿದ್ರೂ ರಾಕೆಟ್ ತಯಾರಿಕೆಯ ವೆಚ್ಚ ಮತ್ತು ಇಂಧನ ವೆಚ್ಚ ನಷ್ಟವಾಗುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಸಂಸ್ಥೆಯ ವಿಶ್ವಾಸಾರ್ಹತೆಗೆ ಭಾರಿ ಏಟು ಬೀಳುತ್ತದೆ. PSLV C-62 flying the umbilical for a majestic. प्रथम प्रमोचन मंच से और बढ़ चला है अपनी उद्देश्य कक्षा की ओर. S-139 motor and the 2 strap-ons will together. न्यूज डेस्क रिपब्लिक कन्नड़. S-25 तथा N-204 का इस्तेमाल करता है. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ವರ್ಷದ ಆರಂಭದಲ್ಲಿ ನಿರಾಸೆಯಾಗಿದೆ. 16 ಉಪಗ್ರಹಗಳನ್ನು ಹೊತ್ತು ನಭಕ್ಕೆ ಚಿಮ್ಮಿದ ರಾಕೆಟ್ ವಿಫಲವಾಗಿದೆ. ಯಾಕೆ ತಾಂತ್ರಿಕ ದೋಷ ಉಂಟಾಯಿತು? ಇದರಿಂದ ಭಾರತಕ್ಕಾದಂತ ನಷ್ಟ ಏನು? ಎಲ್ಲವನ್ನ ಹೇಳ್ತೀವಿ, ನೋಡ್ಕೊಂಡ್ಬನ್ನಿ. F-139 motor and both strap-ons ignite.